ಹಾಯ್ ನಮಸ್ತೆ, ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡು. ಏನಪ್ಪ ಹಣ್ಕಾಯಿ ಎಲ್ಲ ತೊಗೊಂಡು ಎಲ್ಲಿ ಹೊರಟಿದ್ದೀರಿ ಅಂತ ಅಂದ್ಕೊಂಡಿದ್ದೀರಾ? ನಾನು ಒಂದು ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಹಾಗೆ ನಾನು ಹೋಗ್ತಿರುವ ದೇವಸ್ಥಾನ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಹೋಗ್ತಾ ಇದ್ದೀವಿ, ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ದಿನದ ಮೇಲೆ ಒಂದು ವಿಡಿಯೋನ ಹಾಕ್ತಾಯಿದ್ದೀನಿ. ತುಂಬ ಲಾಂಗ್ ವಿಡಿಯೋನಲ್ಲ, ಚಿಕ್ಕ ವಿಡಿಯೋ ಹಾಕಿದ್ದೀನಿ. ಮಳೆನೂ ಬರ್ತಾಯಿತ್ತು ನೋಡಿ. ನಮ್ಮ ಮಲೆನಾಡು ಹಚ್ಚ ಹಸರಿನಿಂದ ಕೂಡಿದೆ. ಇವಾಗ ಈ ಸೀನ್ನ ನೋಡೋದಕ್ಕೆ ತುಂಬ ಖುಷಿಯಾಗುತ್ತಲ್ವಾ. ಎಲ್ಲೆಲ್ಲೂ ಟೂರಿಸ್ಟ್ಗಳು ಇಲ್ಲಿ ಬಂದು ವಿಡಿಯೋನ ನೋಡ್ತಾರೆ. ಫುಲ್ ಹಚ್ಚ ಹಸರಿಂದ ಕೂಡಿದೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಈ ಸೈಡೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ನಾನು ಕಾರಲ್ಲಿ ಹೋಗ್ತಾ ಸ್ವಲ್ಪ ಹೊತ್ತು ವಿಡಿಯೋನ ಮಾಡ್ಕೊಳ್ತಾ ಹೋದೆ. ನಾವು ಹೋಗ್ತಿರುವ ದೇವಸ್ಥಾನ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಅಲ್ಲೆಲ್ಲ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ ನನಗೆ, ಬಟ್ ಹೊರಗಡೆಯಿಂದ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ನಾವು ಇಲ್ಲೇ ಹೋಗಬೇಕು. ಆ ಸೈಡು ಹೋದರೆ ಅದು ಕೊಪ್ಪ ಹೋಗುತ್ತೆ, ನಾವು ಈ ಸೈಡು ಹೋಗಬೇಕು. ನನಗೂ ಸಹ ಏನು ವಿಡಿಯೋ ಮಾಡೋಕ್ಕೆ ಸಿಗ್ತಾ ಇರಲಿಲ್ಲ, ಹಾಗಾಗಿ ಇದೊಂದು ಚಿಕ್ಕ ವಿಡಿಯೋ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಕಿದ್ದೀನಿ. ಹಾಗೆ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹಾಗೆ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಹೊಸಬರು ನೋಡ್ತಾ ಇದ್ದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಸಬ್ಸ್ಕ್ರೈಬರ್ ಆದರೂ ನೋಡ್ತಾ ಇದ್ದರೆ ವಿಡಿಯೋನ ಲೈಕ್ ಮಾಡಿ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಯಾರೇ ನನ್ನ ವಿಡಿಯೋನ ನೋಡೋದಿದ್ರು ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವಾಗ ನೋಡಿ, ಅದು ಚಿಕ್ಕದಾದ ರಸ್ತೆ ಹೋಗ್ತಾ ಇದ್ದೀವಿ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ದೇವಸ್ಥಾನ ಬರುತ್ತೆ. ನಾವು ತುಂಬ ದಿನದ ಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಹೋಗೋಕ್ಕಾಗಿರಲಿಲ್ಲ. ಬಟ್ ಇವತ್ತು ಆ ದಿನ ಕೂಡಿ ಬಂದಿದೆ. ಹಾಗಾಗಿ ನಾನು, ನಮ್ಮ ಮನೆಯವರು, ಹಾಗೆ ನಮ್ಮ ಅತ್ತೆ, ನಾವು 3 ಜನ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ನೋಡಿ. ಇವಾಗ ದೇವಸ್ಥಾನ ಬಂತು. ಇದೇ ಆ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಒಳಗಡೆ ವಿಡಿಯೋ ಮಾಡುವ ಹಾಗಿಲ್ಲ. ನಾನು ಈ ಹಿಂದೆ ಅದರದ್ದು ರಥೋತ್ಸವದೆಲ್ಲ ವಿಡಿಯೋ ಹಾಕಿದ್ದೆ, ಹಾಗಾಗಿ ಇಲ್ಲಿಯ ಹೊರಗಡೆ ವಿಡಿಯೋ ಮಾತ್ರ ಹಾಕ್ತಾಯಿದ್ದೀನಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾವು ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಇದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡ್ತೀವಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಲೈಕ್ ಅಂತೂ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀರಾ. ಇವಾಗ ನಾವು ದೇವಸ್ಥಾನದ ಒಳಗಡೆ ಹೋಗಬೇಕು, ಅದಕ್ಕೋಸ್ಕರ ಇಳಿತಾ ಇದ್ದೀವಿ. ಹಾಗೆ ಅಲ್ಲಿ ಕಾರ್ನ ಪಾರ್ಕಿಂಗ್ ಮಾಡೋಂಗಿರಲಿಲ್ಲ, ಅವರು ಆ ಕಡೆ ಪಾರ್ಕಿಂಗ್ ಮಾಡ್ತೀನಿ, ನೀವು ಇಳ್ಕೊಳ್ಳಿ ಅಂದರು. ಹಾಗಾಗಿ ಇಳಿದ್ವಿ. ಓಕೆ ಬಾಯ್. ನನ್ನ ವಿಡಿಯೋ ಇಷ್ಟೇ.